ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. GDSಗೆ ಅಪ್ಲಿಕೇಶನ್ ಹಾಕಿರೋರೆಲ್ಲರೂ ಕೂಡ ಇವತ್ತು ರಿಸಲ್ಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಹೌದು, ನೀವು ನೋಟಿಫಿಕೇಷನ್ ನೋಡಿದರೆ ಗೊತ್ತಾಗುತ್ತೆ ರಿಸಲ್ಟು ಯಾವತ್ತು ಬರುತ್ತೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಟೆಂಟೇಟಿವ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. 28/2/2026 ಅಂದರೆ ಇವತ್ತೇನೆ. ಇವತ್ತು 95% ಇವತ್ತು ಬಂದೇ ಬರುತ್ತೆ ರಿಸಲ್ಟು. ಅಕಸ್ಮಾತ್ ಬರಲಿಲ್ಲ ಅಂದರೆ ಒಂದು ವೀಕ್ ಲೇಟ್ ಆಗ್ಬೋದು. ಓಕೆನಾ? ಏನಾದರೂ ರಿಸಲ್ಟ್ ಬಂದರೆ ನಾನು ತಕ್ಷಣ ಅಪ್ಡೇಟ್ ಕೊಡ್ತೀನಿ. ರಿಸಲ್ಟ್ ಏನಾದರೂ ಬಂದರೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ 6 ಗಂಟೆ ಒಳಗೇ ನಿಮಗೆ ರಿಸಲ್ಟ್ ಬಂದುಬಿಡುತ್ತೆ. ನೀವು ಅಫಿಷಿಯಲ್ ವೆಬ್ಸೈಟು ನಾನು ನಿನ್ನೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ನೋಡಿ, ಪಿನ್ ಮಾಡಿರ್ತೀನಿ. ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ರಿಸಲ್ಟ್ ಬಂದಿದೆಯಾ ಬಂದಿಲ್ವಾ ಅಂತ. ಇಲ್ಲ ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬಂದು ತಲುಪುತ್ತೆ. ಇನ್ನೊಂದು ಕ್ವಶನ್ ಎಲ್ಲರೂ ಕೇಳ್ತಾ ಇದ್ದೀರಾ, 1 to 6 ಮೆರಿಟ್ ಲಿಸ್ಟ್ ಏನೋ ಹೇಳ್ತಾ ಇದ್ದೀರಾ, ಬಟ್ ಅದೆಲ್ಲನೂ ಒಂದೇ ಸರಿ ಬರುತ್ತಾ ಅಥವಾ ಬೇರೆ ಬೇರೆ ಟೈಮಲ್ಲಿ ಬರುತ್ತಾ ಅಂತ. ಒಂದೇ ಸರಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಇವತ್ತು ಫಸ್ಟ್ ಮೆರಿಟ್ ಲಿಸ್ಟ್ ಬಂತು ಅಂತ ಅಂದರೆ ಅದರಲ್ಲಿ ಎಲ್ಲ ವೇಕೆನ್ಸೀಸ್ ಎಷ್ಟು ವೇಕೆನ್ಸೀಸ್ ಇದ್ವು ಎಲ್ಲ ವೇಕೆನ್ಸೀಸ್ಗೂ ಕೂಡ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡ್ಕೊತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, 15 ಡೇಸ್ ಟೈಮ್ ಇರುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ತುಂಬ ಜನ ರಿಜೆಕ್ಟ್ ಆಗ್ತಾರೆ. ಅದೇ ಥರ ಕೆಲವೊಬ್ಬರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗೋದಿಲ್ಲ, ಕೆಲವೊಬ್ಬರು ಸೆಲೆಕ್ಟ್ ಆದರೂ ಕೂಡ ಹೋಗೋದಿಲ್ಲ. ಯಾಕೆಂತಂದರೆ ಈಗ ಡಿಗ್ರಿಗೆ ಅಡ್ಮಿಷನ್ ಆಗಿರ್ತಾರೆ, ಇಲ್ಲ ಬೇರೆ ಯಾವುದಾದ್ರೂ ಜಾಬಿಗೆ ಹೋಗ್ತಿರ್ತಾರೆ, ಅಂಥವರೆಲ್ಲನೂ ಕೂಡ ಹೋಗೋದಿಲ್ಲ. ಸೊ ಮತ್ತೆ 15 ಡೇಸು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ ಮತ್ತೆ 1 ವೀಕ್ ಅಷ್ಟು ಟೈಮು ಬೇಕಾಗುತ್ತೆ ಅವರಿಗೆ ಮತ್ತೆ ವೇಕೆನ್ಸೀಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು, ಅಂದರೆ ಯಾರ್ಯಾರೆಲ್ಲ ಜಾಬಿಗೆ ಅಟೆಂಡ್ ಆಗಿದ್ದಾರೆ, ಯಾರ್ಯಾರೆಲ್ಲ ಹೋಗಿಲ್ಲ, ಸೊ ಯಾವ್ಯಾವ ಪ್ಲೇಸ್ಗಳು ವೇಕೆನ್ಸೀಸ್ ಇದ್ದಾವೆ ಅಂತ ಅದನ್ನೆಲ್ಲ ಮತ್ತೆ ಕಲೆಕ್ಟ್ ಮಾಡ್ಕೊಂಬಿಟ್ಟು ಮತ್ತೆ ಇನ್ನೊಂದು ಮೆರಿಟ್ ಲಿಸ್ಟ್ನ ರಿಲೀಸ್ ಮಾಡೋದಕ್ಕೆ ಟೈಮ್ ಆಗುತ್ತೆ. ಸೊ 1 ತಿಂಗಳಿಗೆ 1 ಮೆರಿಟ್ ಲಿಸ್ಟು ಬಿಡ್ತಾ ಹೋಗ್ತಾರೆ. ಓಕೆನಾ? ಸೊ ಈ ಥರ ಮೆರಿಟ್ ಲಿಸ್ಟ್ಗಳನ್ನ ಬಿಡ್ತಾರೆ. ಒಂದು ಮೆರಿಟ್ ಲಿಸ್ಟಿಂದ ಇನ್ನೊಂದು ಮೆರಿಟ್ ಲಿಸ್ಟ್ಗೆ ಆಲ್ಮೋಸ್ಟ್ 1 ಮಂತ್ ಅಷ್ಟು ಟೈಮ್ ಇರುತ್ತೆ. ಟೋಟಲ್ ಆಗಿ 5-6 ಮೆರಿಟ್ ಲಿಸ್ಟ್ಗಳನ್ನ ಖಂಡಿತವಾಗ್ಲೂ ಬಿಟ್ಟೇ ಬಿಡ್ತಾರೆ. ಸೊ ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಇವತ್ತೇನಾದರೂ ರಿಸಲ್ಟ್ ಬಂದರೆ ಇದರಲ್ಲಿ ನಿಮ್ಮದು ಸೆಲೆಕ್ಟ್ ಆಗಿಲ್ಲ ಅಂತ ಅಂದರೆ ಚಿಂತೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಇನ್ನೂ 6 ಮೆರಿಟ್ ಲಿಸ್ಟ್ಗಳು ಬಾಕಿ ಇದ್ದಾವೆ. ಅದರಲ್ಲಿ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ಸೆಲೆಕ್ಟ್ ಆಗುತ್ತೆ. ಓಕೆನಾ? ಸೊ ನೀವು ಡಾಕ್ಯುಮೆಂಟ್ಸು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿರಿ. ಆದಷ್ಟು 97, 98, 99% ಏನಿದ್ದೀರಾ ಅವರೆಲ್ಲನೂ ಕೂಡ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸಿಂದನೇ ತುಂಬಾ ಜನ ರಿಜೆಕ್ಟ್ ಆಗುವಂಥದ್ದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತೂ ತುಂಬ ಸ್ಟ್ರಿಕ್ಟಾಗಿ ನಡೆಯುತ್ತೆ. ಓಕೆನಾ? ಆ ಪ್ರೋಸೆಸ್ಸಲ್ಲಿ ನೀವೇನಾದರೂ ಪಾಸ್ ಆಗಿದ್ದೀರಾ ಅಂತ ಅಂದರೆ ಖಂಡಿತ ಜಾಬು ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಟೈಮಿಂಗ್ಸು ನಾನು ಹೇಳಿದಾಗೆ 6 ಗಂಟೆ ಒಳಗಡೆನೇ ನಿಮಗೆ ರಿಸಲ್ಟ್ ಬರುತ್ತೆ. ಬಂದ ತಕ್ಷಣ ನಾನು ಇನ್ಫಾರ್ಮ್ ಮಾಡ್ತೀನಿ. ಓಕೆನಾ? ಸೊ ಯಾವ ರೀತಿಯಾಗಿ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡೋದು ಏನು ಅಂತ ಹೇಳ್ಬಿಟ್ಟು ನಾನು ಇನ್ಫಾರ್ಮ್ ಮಾಡ್ತೀನಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಅದೆಲ್ಲನೂ ಕೂಡ ಕರೆಕ್ಟಾಗಿ ನೋಡಿಕೊಂಡು ನೀವು ತಿಳ್ಕೊಳ್ಬೇಕಾಗತ್ತೆ. ಎಲ್ಲದಕ್ಕಿಂತ ಹೇಳ್ಬೇಕು ಅಂತಂದರೆ ನಿಮಗೆ ಸೆಲೆಕ್ಟ್ ಆಗಿದ್ದರೆ ಖಂಡಿತ ಇಮೇಲು ಮತ್ತು SMS ನಿಮಗೆ ಬಂದೇ ಬರುತ್ತೆ ಮೆಸೇಜು, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಓಕೆನಾ? ಅದನ್ನು ನೋಡಿದಾಗಲೂ ಕೂಡ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ ನೀವು ಸೆಲೆಕ್ಟ್ ಆಗಿದ್ದರೆ. ಸೊ ನೀವು ಯಾವ ಡಿವಿಷನ್ಗೆ ಹೋಗಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಅದರಲ್ಲೇ ಗೊತ್ತಾಗುತ್ತೆ. ಇದಿಷ್ಟೂ ಕೂಡ ನಾನು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದೆ. ಓಕೆನಾ? ಸೊ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. 6 ಮೆರಿಟ್ ಲಿಸ್ಟ್ಗಳು ಕೂಡ ಸಪ್ರೇಟಾಗಿ ಬಿಡೋ ಅಂಥದ್ದು, ಒಂದೇ ಸರಿ ಬಿಡೋದಿಲ್ಲ. 1 ತಿಂಗಳು ಗ್ಯಾಪ್ ಇರುತ್ತೆ. ಸೊ ವೆಯ್ಟ್ ಮಾಡಿ, ನಿಮ್ಮದು ಕೂಡ ಸೆಲೆಕ್ಷನ್ ಆಗೇ ಆಗುತ್ತೆ. 90% ಮೇಲಿರೋ ಅಂಥವ್ರದ್ದು ಖಂಡಿತ ಸೆಲೆಕ್ಟ್ ಆಗುತ್ತೆ. ಈ PWD EWS ಎಲ್ಲ ಇದೆಯಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ಸೆಲೆಕ್ಟ್ ಆಗುತ್ತೆ. PWDದು ಆಲ್ಮೋಸ್ಟ್ 90ಇಂದ ಒಳಗೇ ಇರುತ್ತೆ ಪರ್ಸೆಂಟೇಜು. ಸೊ ನೀವು ಏನಾದರೂ PWD ಆಗಿದ್ದರೆ ಖಂಡಿತ ನಿಮ್ಮದು ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಸೆಲೆಕ್ಟ್ ಆಗ್ಬೋದು. ಓಕೆನಾ? ಸೊ ಮೇಯ್ನು ಡಾಕ್ಯುಮೆಂಟ್ಸ್ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಓಕೆನಾ? ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ
ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ GDS ಅಪ್ಡೇಟ್ಗಳಿಗೆ ಹಾಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಳ್ಳೊಳ್ಳೆ ವೀಡಿಯೋಸು ನಮ್ಮ ಚಾನಲಲ್ಲಿ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಗೈಸ್.